ಹಾಯ್, ನಮಸ್ಕಾರ. ನಿಮ್ಮ ಮನೆ ಮಗಳು ಪುಷ್ಪ. ವೆಲ್ಕಮ್ ಟು ಪುಷ್ಪ ಬ್ಯೂಟಿ ಟಿಪ್ಸ್ ಚಾನಲ್. ಸೊ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿ ಕೇಳ್ತಾ ಇದ್ರಿ, ಮೇಡಮ್ ತುಂಬಾ ಹೇರ್ ಫಾಲ್ ಆಗ್ತದೆ, ಕೂದಲು ಉದುರ್ತದೆ, ಕೂದಲು ಸ್ಟ್ರೆಂತ್ ಆಗಿರಬೇಕು ಮತ್ತು ಶೈನಿಂಗ್ ಆಗಿರಬೇಕು, ಕೂದಲು ಉದುರೋದಿರೋದಕ್ಕೆ ಏನಾದ್ರು ದಯವಿಟ್ಟು ಒಂದು ಟಿಪ್ಸ್ ಹೇಳಿ ಮೇಡಮ್ ಅಂತ ತುಂಬ ಜನ ನನ್ನ ಒಂದು ಇನ್ಸ್ಟಾ ಕುಟುಂಬದವರು ಕೇಳ್ತಾ ಇದ್ರು. ಸೊ ಇವತ್ತು ಆ ಒಂದು ವಿಡಿಯೋನ ತೋರಿಸೋದಕ್ಕೆ ಅಂತ ಇವತ್ತು ಶುರು ಮಾಡಿದ್ದೀನಿ. ಸೊ ಕೂದಲು ಏನಕ್ಕೆ ಉದುರುತ್ತೆ ಅಂತಂದರೆ, ಒಂದು ಬಂದು ವಾಟರ್ ಪ್ರಾಬ್ಲಮಿಂದ ಉದುರುತ್ತೆ, ಒಂದು ಬಂದು ವೆದರಿಂದನೂ ಉದುರುತ್ತೆ, ಮತ್ತು ಇನ್ನೊಂದು ಬಂದು ಈ ಒಬ್ರೊಬ್ರು ಏನು ಮಾಡ್ತಾರೆ, ಆಯಿಲ್ ನೀಟಾಗಿ ಹಾಕಲ್ಲ, ಒಂದು ವರ್ಷ ಆದರೂ ಆಯಿಲ್ ಹಾಕಲ್ಲ, ಒಂದು 6 ತಿಂಗಳಾದರೂ ಆಯಿಲ್ ಹಾಕಲ್ಲ. ಸೊ ಏಕೆಂದರೆ ಆಫೀಸ್ ವರ್ಕ್ ಹೋಗ್ತಾ ಇರ್ತಾರೆ, ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ ಆಫೀಸ್ ವರ್ಕಲ್ಲೇ. ಸೊ ಏನಾಗ್ತಾ ಇರುತ್ತೆ, ಅವ್ರಿಗೆ ಆಯಿಲ್ ಅಪ್ಲಿಕೇಶನ್ ಮಾಡೋಕ್ಕೆ ಆಗೋದಿಲ್ಲ, ಮತ್ತು ಬೇಗ ಸ್ನಾನ ಮಾಡೋದಕ್ಕಾಗಲ್ಲ ಅನ್ನೋ ಪ್ರಾಬ್ಲಮ್ಗೆ ಆಯಿಲೇ ಅಪ್ಲಿಕೇಶನ್ ಮಾಡಲ್ಲ. ಸೊ ಆ ತಪ್ಪನ್ನ ಮಾಡಬೇಡಿ. ಸೊ ನೀವು ವೀಕ್ಲಿ ಒನ್ಸ್ ಆಯಿಲ್ ಅಪ್ಲೈ ಮಾಡಿ ಚೆನ್ನಾಗಿ ಒಂದು ಸ್ಕಾಲ್ಫಲ್ಲಿ ಒಂದು ಮಸಾಜ್ ಕೊಡಬೇಕು. ನೀವು ಮಸಾಜ್ ಕೊಟ್ಟು 1 ಡೇ ಫುಲ್ಲು ನೈಟ್ ಹಾಗೆ ಬಿಟ್ಟು ಮಾರನೇ ದಿನ ಸ್ನಾನ ಮಾಡ್ಕೊಳ್ಳಿ. ಏರ್ ಸ್ಟ್ರೆಂತ್ ಕೂಡ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಬೇಕಾದ್ರೆ ನಮ್ಮ ಒಂದು ಪ್ರಾಡಕ್ಟು ಪುಷ್ಪ ಆಯುರ್ವೇದಿಕ್ ಹೇರ್ ಆಯಿಲ್ ಕೂಡ ಸಿಗುತ್ತೆ, ಹಾಗಾದ್ರೂ ಬೇಕಾದ್ರೆ ನೀವು ಬೈ ಮಾಡ್ಬೋದು. ಸೊ ಅದು ಬಂದು ಒಂದು 108 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋ ಅಂಥ ಒಂದು ಆಯಿಲು ತುಂಬಾ ಚೆನ್ನಾಗಿದೆ. ತುಂಬಾ ಅದಕ್ಕೊಂದು ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ, ಯಾಕೆಂದರೆ ಕೂದಲು ಉದುರೋದು ಕಮ್ಮಿ ಆಗಿದೆ ಅಂತೆಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಇವಾಗ ಕೂದಲು ಉದುರೋದಕ್ಕೆ ಮನೆ ಮದ್ದಿಗೆ ಏನು ಮಾಡಬೇಕು, ಇವಾಗೆಲ್ಲ ನಾನು ತುಂಬ ಜನ ಕೇಳ್ತಾ ಇರ್ತಾರೆ, ಮೇಡಮ್ ನಾವು ಈ ಸಿನಿಮಾದೆಲ್ಲ ನೋಡಿದಾಗ ಏರೆಲ್ಲ ಎಷ್ಟು ಶೈನಿಂಗ್ ಆಗಿ ಕಾಣುತ್ತೆ, ನಮಗೆ ಯಾಕೆ ಮೇಡಮ್ ಶೈನಿಂಗ್ ಆಗಿರಲ್ಲ, ತುಂಬ ರಫ್ ಆಗಿರುತ್ತೆ, ನೋಡೋದಕ್ಕೆ ಏನೋ ಒಂಥರ ಇರುತ್ತೆ ಮೇಡಮ್ ಏರು. ಸೊ ಶೈನಿಂಗ್ ಆಗಿ ಕಾಣಬೇಕು, ಮತ್ತು ತುಂಬಾ ಒಂದು ಲಾಂಗ್ ಆಗಿ ಬೆಳಿಬೇಕು ಕೂದಲು. ಮತ್ತು ಒಂದೊಂದ್ಸಲಿ ಹಿಂಗೆ ಕೂಮ್ ಮಾಡಿದಾಗ ಒಂದಿಷ್ಟಿಷ್ಟು ಕೂದಲು ಬರ್ತಾ ಇರುತ್ತೆ ಮೇಡಮ್, ಫಸ್ಟ್ ಅದು ಕೂದಲು ಕೂಡ ಸ್ಟಾಪ್ ಆಗಬೇಕು. ಸೊ ಅದಕ್ಕೊಂದು ಒಳ್ಳೆ ರೆಮಿಡಿ ಹೇಳಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೊಂದು ಇವತ್ತೊಂದು ಸೂಪರ್ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಸೊ ಏನು ಅಂತ ಅಂದರೆ ನೀವು ಇಲ್ಲಿ ನೋಡ್ಬೋದು. ಸೊ ಬಟರ್ ಫ್ರೂಟ್ಸ್, ಸೊ ನೋಡ್ಬೋದು ಇಲ್ಲಿ ಬಟರ್ ಫ್ರೂಟ್ಸ್ ತೊಗೊಂಡಿದ್ದೀನಿ. ಈ ಬಟರ್ ಫ್ರೂಟ್ಸ್ ಬಂದು ಸೊ ಇದರೊಳಗೆ ಯಾವ ಥರ ಒಂದು ಹೇರ್ ಪ್ಯಾಕ್ ಮಾಡೋದು ನೋಡೋಣ. ಓಕೆ ಬನ್ನಿ. ಸೊ ಈ ಬಟರ್ ಫ್ರೂಟ್ಸ್ನ ನಾನು ಫಸ್ಟ್ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದು ಕಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸೊ ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ನೋಡಿ, ಇದು ಬಂದು ಈ ಬೀಜ ಅವಶ್ಯಕತೆ ಇಲ್ಲ, ಇದರೊಳಗೆ ಬಂದು ಈ ಒಂದು ಬಟರ್ಸ್ ಏನಿದೆ ಅದೇ ಅವಶ್ಯಕತೆ. ಸೊ ಇದು ನಾನು ಇಲ್ಲೇ ಸೂಪರ್ ಮಾರ್ಕೆಟಲ್ಲಿ ತರಿಸ್ದೆ, ಸ್ವಲ್ಪ ಕಾಯಾಗಿದೆ. ಸೊ ನೀವು ತೊಗೊಂಡು ಬಂದು 1-2 ದಿನ ಇಟ್ಟರೆ ಇನ್ನೂ ಸ್ವಲ್ಪ ಹಣ್ಣಾಗುತ್ತೆ. ಸೊ ನಾನು ಈ ಒಳಗಡೆ ಇರೋವಂಥ ಒಂದು ಈ ತಿರುಳ ಮಾತ್ರ ತೊಗೊತೀನಿ. ಸೊ ಹೇಗೆ ತೊಗೊಳ್ಳೋದು ನೋಡೋಣ. ಸೊ ನೋಡಿ, ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಕಟ್ ಮಾಡಿಕೊಂಡು, ಸೊ ಇದನ್ನು ನೋಡಿ ಒಂದು ಸ್ಮಾಲಾಗಿ ಕಟ್ ಮಾಡಿಕೊಂಡು ಈ ಒಂದು ಕಪ್ಪು ಏನಿದೆ ಒಂದು ಇದನ್ನ ತೆಗಿತಾ ಇದ್ದೀನಿ. ಸೊ ನೋಡ್ಬೋದು, ಇವಾಗ ಈ ಒಂದು ಕಪ್ಪುಗಿರೋದು ಏನಿತ್ತು ಅದನ್ನು ತೆಗೆದಿದ್ದೀನಿ. ಸೊ ಇಲ್ಲಿ ಬಂದು ನಾನು ಇದನ್ನು ಸಿಪ್ಪೆನ ತೆಗಿತಾ ಇದ್ದೀನಿ. ಈ ಸಿಪ್ಪೆ ಹಾಕಬಾರ್ದು, ಈ ಸಿಪ್ಪೆನ ರಿಮೂವ್ ಮಾಡ್ತಾ ಇದ್ದೀನಿ. ಬಟರ್ ಫ್ರೂಟ್ಸ್ ಅಂತೂ ತುಂಬಾ ಒಳ್ಳೆಯದು. ಈ ಹಣ್ಣಲ್ಲಿ ಬಂದು ಜ್ಯೂಸ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಅದು. ಈ ಹಾಲೆಲ್ಲ ಹಾಕಿ ಮಾಡಿದಾಗಂತೂ ಇದು ಟೇಸ್ಟ್ ಹೇಗಿರುತ್ತೆ. ಮತ್ತು ತುಂಬ ಜನ ಈ ಮೆನೋಪಾಸ್ ಆದಾಗ ಮೇಡಮ್ ತುಂಬ ಸೊಂಟ ನೋವು ಬರುತ್ತೆ ಅಂತ ಹೇಳ್ತೀರಾ. ಸೊ ಆದಷ್ಟು ನಾನು ಹೇಳೋದು ಏನು ಅಂದರೆ, ಜ್ಯೂಸ್ನ ಹೊರಗಡೆ ಕುಡಿಯೋದನ್ನ ಸ್ಟಾಪ್ ಮಾಡಿ, ಮನೇಲೇ ನೀವೇ ಒಳ್ಳೊಳ್ಳೆ ಜ್ಯೂಸ್ನ ಮಾಡ್ಕೊಂಡು ತೊಗೊಳ್ಳಿ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ನೀವು ಮನೇಲಿ ಒಂದು ಸೊ ನೋಡ್ಬೋದು ನೀವಿಲ್ಲಿ ನಾನು ಈ ಬಟರ್ ಫ್ರೂಟ್ಸ್ನ ಸೊ ನೀಟಾಗಿ ತೊಗೊಂಡು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಕಟ್ ಮಾಡ್ಕೊಂಡಿರೋ ಈ ಒಂದು ಬಟರ್ ಫ್ರೂಟ್ಸ್ನ ಸೊ ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೊಂಡು, ಸೊ ನೋಡಿ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಮಿಕ್ಸಿ ಜಾರ್ಗೆ ಮತ್ತೆ ನಾನು ಸೊ ನೋಡಿ ಇಲ್ಲಿ ನಾನು ಒಂದು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಈ ಕೊಬ್ಬರಿ ಎಣ್ಣೆನ ಅರ್ಧ ಸ್ಪೂನ್ ತೊಗೊತೀನಿ. ಸೊ ನೋಡ್ಬೋದು, ಅರ್ಧ ಸ್ಪೂನ್ ಕೊಬ್ಬರಿ ಎಣ್ಣೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಬಂದು ನೋಡ್ಬೋದು, ಇಲ್ಲಿ ವಿಟಮಿನ್ಸ್ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ.
ಸೊ ವಿಟಮಿನ್ ಕ್ಯಾಪ್ಸೂಲ್ ಬಂದು ಒಂದು 3 ಕ್ಯಾಪ್ಸೂಲ್ ತೊಗೊತೀನಿ ಇವಾಗ ನಾನು. ಸೊ ನೋಡ್ಬೋದು 3 ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಸೊ ಈ ಕ್ಯಾಪ್ಸೂಲ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಕಟ್ ಮಾಡಿಕೊಂಡು ಸೊ ಈ ವಿಟಮಿನ್ಸ್ ಕ್ಯಾಪ್ಸೂಲ್ನ ಈ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ 1 ಕ್ಯಾಪ್ಸೂಲ್ ಹಾಕ್ಕೊಂಡೆ, ಮತ್ತೆ 2ನೇ ಕ್ಯಾಪ್ಸೂಲ್ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಹಾಗೆ ಬಂದು 3ನೇ ಕ್ಯಾಪ್ಸೂಲ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈ ಕ್ಯಾಪ್ಸೂಲ್ ಹಾಕ್ಕೊಂಡಾದ್ಮೇಲೆ ಇದನ್ನು ಬಂದು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಸೊ ನೋಡ್ಬೋದು ಈಗ ನೀವು ಈ ಒಂದು ಬಟರ್ ಫ್ರೂಟ್ಸು ತುಂಬಾ ಒಂದು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನಾನಿಗೆ. ಸೊ ತುಂಬಾ ಚೆನ್ನಾಗಿದೆ. ಈ ತುಂಬಾ ಒಂದು ಫೈನ್ ಪೇಸ್ಟ್ ಥರನೇ ಈ ಒಂದನ್ನು ಪೇಸ್ಟ್ ಮಾಡಬೇಕು. ಸೊ ಇದನ್ನು ನಾನು ಒಂದು ಬೌಲ್ ಹಾಕೊತಾ ಇದ್ದೀನಿ. ಸೊ ನಾನು ಇವಾಗ ಇದಕ್ಕೆ ಈ ಒಂದು ಬಟರ್ ಫ್ರೂಟ್ಸ್ ಪ್ಯಾಕ್ಗೆ ಸೊ ನಾನು ಇವಾಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಬೋದು. ಅದನ್ನು ಏನು ಅಂತಂದರೆ ಮೊಸರು. ಸೊ ನೋಡ್ಬೋದು ನಿಮಗೆ ಏನಾದರೂ ತುಂಬ ಕೋಲ್ಡ್ ಇದ್ದರೆ ಮೊಸರು ಬೇಡ, ಕೋಲ್ಡ್ ಇಲ್ಲ ಅಂತಂದರೆ ಮೊಸರನ್ನ ಆ್ಯಡ್ ಮಾಡ್ಬೋದು. ಯಾಕೆಂದರೆ ನನಗೆ ಇವತ್ತು ನನ್ನ ಮಗಳು ಸೌಮ್ಯ ಅವ್ರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವ್ರದ್ದು ತುಂಬಾ ಒಂದು ದೇಹ ತುಂಬ ಉಷ್ಣದಿಂದ ಇರುತ್ತೆ, ಮತ್ತು ಅವ್ರು ತುಂಬಾ ಒಂದು ಸ್ವಲ್ಪ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಇದೆ. ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಮತ್ತು ಕೋಲ್ಡ್ ಇಲ್ಲ ಅಂತಂದರೆ ಮಾತ್ರ ಯೂಸ್ ಮಾಡಿ. ಡ್ಯಾಂಡ್ರಫ್ ಸಮಸ್ಯೆ ಇರೋರು ಕೂಡ ಈ ಒಂದು ಕರ್ಣ ಯೂಸ್ ಮಾಡ್ಬೋದು ಈ ಬಟರ್ ಫ್ರೂಟ್ಸ್. ಸೊ ನಾನು ಜಾಸ್ತಿ ಇಲ್ಲ, ಜಸ್ಟ್ ಒಂದೇ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ಅವಾಗಲೇ ನೋಡ್ಬೋದು ನಾನು ಒಂದು 3 ವಿಟಮಿನ್ಸ್ ಕ್ಯಾಪ್ಸೂಲ್ ಹಾಕಿದ್ದೆ. ಇವಾಗ ಮತ್ತೆ ಒಂದು ವಿಟಮಿನ್ಸ್ ಕ್ಯಾಪ್ಸೂಲ್ನ ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3 ಬಂದು ರುಬ್ಬೋದಿಗೆ ಹಾಕೊಂಡಿದ್ದೆ, ಈ ಒಂದು ಮಿಕ್ಸಿಗೆ ಫೈನ್ ಪೇಸ್ಟ್ ಮಾಡೋದಕ್ಕೆ ಹಾಕೊಂಡಿದ್ದೆ. ಮತ್ತು ಇನ್ನೊಂದು ಕ್ಯಾಪ್ಸೂಲ್ನ ಸೊ ರುಬ್ಬಿರೋ ಒಂದು ಮಿಶ್ರಣಕ್ಕೆ ಮತ್ತೆ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಇನ್ನೂ ಒಂದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಅಪ್ಲೈ ಮಾಡಬೇಕು. ಈ ಒಂದು ಬಟರ್ ಫ್ರೂಟ್ಸ್ ಪ್ಯಾಕು ನೋಡಿ ಈ ಥರ ಒಂದು ರೆಡಿ ಆಗಿದೆ. ಸೊ ಇದನ್ನು ಕೂದಲಿಗೆ ಹೇಗೆ ಅಪ್ಲೈ ಮಾಡೋದು ಸೊ ನೋಡೋಣ ಬನ್ನಿ. ಮತ್ತು ಏನು ಅಂತಂದರೆ ನಾನು ಮಂಗಳವಾರ ನಾನು ಪಾರ್ಲರ್ ರಜೆ ಮಾಡ್ತೀನಿ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸೋಮ್ಯಾಗಿ ಇವತ್ತು ಒಂದು ಒಳ್ಳೆ ಪ್ಯಾಕ್ ಹಾಕೋಣ ಅಂದ್ಕೊಂಡು ಇವತ್ತಿಗೆ ಮಾಡಿದೆ. ಅದೇ ನನ್ನ ಮಗಳು ಹೇಳ್ತಾ ಇದ್ದು, ಮಮ್ಮಿ ನೀವು ನನಗೆ ಅಂತ ನೀವು ಪ್ಯಾಕ್ ರೆಡಿ ಮಾಡ್ತಾರ ಮಮ್ಮಿ, ಯೂಟ್ಯೂಬ್ಗೋಸ್ಕರ. ಯಾವ್ದು ಬೇಬಿ? ಯೂಟ್ಯೂಬ್ಗೋಸ್ಕರ. ಯೂಟ್ಯೂಬ್ ಮತ್ತು ನನ್ನ ಇನ್ಸ್ಟಾ ಕುಟುಂಬದವ್ರು ತುಂಬ ಜನ ಕಾಲ್ಸ್ ಮಾಡ್ತಾನೆ ಇರ್ತಾರೆ. ಬಟ್ ನಾನು ಇನ್ಸ್ಟಾ ಕುಟುಂಬದವರಿಗೆ ನಾನು ಸದಾ ಆಭಾರಿಯಾಗಿರ್ತೀನಿ. ಯಾಕೆಂದರೆ ನನ್ನ ಒಂದು ಪ್ರತಿಯೊಂದು ಟಿಪ್ಸ್ ಕೂಡ ಇಷ್ಟಪಡ್ತಾರೆ, ಅದನ್ನು ಯೂಸ್ ಮಾಡಿ ರಿಸಲ್ಟ್ ಕೂಡ ನನಗೆ ಶೇರ್ ಮಾಡ್ತಾರೆ. ಅವರು ತುಂಬ ದಿವಸದಿಂದ ಕೇಳ್ತಾ ಇದ್ರು ಒಂದು ಒಳ್ಳೆ ಹೇರ್ ಪ್ಯಾಕ್ ತೋರಿಸಿ ಅಂತ. ಸೊ ಈ ಪ್ಯಾಕ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಯಾವ್ದಾದ್ರು ಒಂದು ದೊಡ್ಡ ಸಲೂನ್ಗೆ ಹೋದರೆ ಆ ಸಲೂನಲ್ಲೇ ಸೊ ನಿಮಗೆ ಬಟರ್ ಫ್ರೂಟ್ಸ್ ನಿಮಗೆ ಪ್ಯಾಕ್ ಆಗ್ತಾರೆ, ಆದರೆ ನಿಮ್ಗೆ ಗೊತ್ತಾಗಲ್ಲ ಅದು ಬಟರ್ ಫ್ರೂಟ್ಸ್ ಅಂತ. ಸೊ ಇಲ್ಲಿ ನಾನು ಪಾರ್ಲರ್ ಇಟ್ಟಿರೋದ್ರಿಂದ ಸೊ ಇವತ್ತೊಂದು ಓಪನ್ ಆಗಿ ನಾನು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಸೊ ನೋಡಿ 10 ನಿಮಿಷ ಇವಾಗ ಈ ಒಂದು ಮಸಾಜ್ ಮುಗಿದಿದೆ. ಸೊ ಮಸಾಜ್ ಆದಮೇಲೆ ಸೊ ಏರ್ನ ಫುಲ್ಲು ಈ ಥರ ಒಂದು ಟೈ ಮಾಡಬೇಕು. ಟೈ ಮಾಡಿಬಿಟ್ಟು ಸೊ ನೀವು ಒಂದು ನಾಟ್ ಹಾಕಿ ಬಿಟ್ಬಿಡಿ. ನಾಟ್ ಹಾಕಿ ಬಿಟ್ಬಿಟ್ಟು ಇದನ್ನು 2 ಅವರ್ ಬಿಡಬೇಕು ಮಿನಿಮಮ್. 2 ಅವರ್ ಬಿಟ್ಟ ಮೇಲೆ ಮತ್ತೆ ನೀವು ಸ್ನಾನ ಮಾಡ್ಕೊಂಡಾಗ ಹೇರ್ ಹೇಗಿರುತ್ತೆ ನಾನು ಬೇಬಿದು ನಾನು ತೋರಿಸ್ತೀನಿ. ಓಕೆ.